ಏನಾದರೂ ಒರಿಜಿನಲ್ ಹಾವು ಬಂದ್ಬಿಡ್ಬೇಕಂತೆ, ಇನ್ನೂ ಮಸ್ತ್ ಇರುತ್ತೆ. ಅಮ್ಮ ಒಂದೇ ನಿಮಿಷ ಬೈಲ ಪಾಟಿಂದ ಕಡೆ ಸೀರಿಯಸ್ ನೋಡಿದೆ. ನಮ್ಮಮ್ಮ ಅಳ್ತಾರೆ, ಬಾ ಅಂದ್ರೂ ಬರ್ತಾನೆ ಅಲ್ಲಿ. ಒಂದೇ ನಿಮಿಷ ನಾನು ಸೀರಿಯಸ್ಲಿ ಅಲ್ಲಿ. ಅಮ್ಮ ಮೆಲ್ಲ ಕೊಡು ಆಯ್ತು, ಮೆಲ್ಲ ನಿಜ ಕಾರ್ನರ್ ಐತೆ, ಬಾಯ್ ತೋರಿಸ್ತೀನಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವಾಗ ಒಂದು ಬ್ಯೂಟಿಫುಲ್ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತೀನಿ. ಆಯ್ತು ಬಿಡು, ನಾನು ಇನ್ನೂ ಅದನ್ನ ಅನ್ಬಾಕ್ಸೇ ಮಾಡಿಲ್ಲ. ಇವತ್ತು ನಾನು ಮಾಡಕ್ಕೆ ಹೋಗ್ತಿರೋದು ಸ್ನೇಕ್ ಪ್ರ್ಯಾಂಕ್. ಗೊತ್ತಿಲ್ಲ ಇದು ಸಕ್ಸಸ್ ಆಗುತ್ತೆ ಇಲ್ವಂತ ಗೊತ್ತಿಲ್ಲ, ಬಟ್ ಈಗ ಜಸ್ಟ್ ನಾನು ಮೊನ್ನೆ ಏನೋ ಒಂದು 3 days ಬ್ಯಾಕ್ ಏನೋ ಬುಕ್ ಮಾಡಿದ್ದೆ, ಇವಾಗ ಬಂದೈತೆ. ಅದನ್ನ ಇವಾಗ ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗ್ತೀನಿ. ಸೊ ಇದನ್ನ ನೀಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು, ಇಲ್ಲಾಂದರೆ ಫ್ಲಾಪ್ ಆಗ್ಬಿಡುತ್ತೆ. ಸೊ ನಾನು ಟೈಮ್ ತೊಗೊಂಡು ಈ ಒಂದು ಪ್ರ್ಯಾಂಕ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಫಸ್ಟ್ ಅದಕ್ಕೂ ಮುಂಚೆ ಇವಾಗ ನಾನು ತಂದಿರೋ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಹೆಂಗೈತೆ ಅಂತ ಫಸ್ಟ್ ನಾನೇ ನೋಡಬೇಕಿನ್ನ ನಾನು ನೋಡಿಲ್ಲ. ವೀಡಿಯೋಲಿ ನೋಡಿದಾಗ ಸಕ್ಕತ್ತಾಗಿತ್ತು, ಕ್ರೇಜಿಯಾಗಿತ್ತು. ಇವಾಗ ನಾನು ಅನ್ಬಾಕ್ಸ್ ಮಾಡಿ ನೋಡೋಣ ಬನ್ನಿ. ಗೈಸ್ ಇದೇ ಬಾಕ್ಸು, ಇವಾಗ ಅನ್ಬಾಕ್ಸ್ ಮಾಡಬೇಕಿದನ್ನ ಮಾಡೋಣ ಬನ್ನಿ. ಗೈಸ್ ಫುಲ್ಲು ಸಖತ್ತಾಗೆ ಪ್ಯಾಕಿಂಗ್ ಮಾಡಿಕೊಟ್ಟವ್ರೆ. ನಾನು ಇದನ್ನು ತಮಿಳ್ನಾಡಿಂದ ತರಿಸಿರೋದು. ತಮಿಳ್ನಾಡಲ್ಲೇ ಇದು ಯಾವುದೋ ಇದ್ದಿದ್ದು. ಓ ಮೈ ಗಾಡ್, ಏನೈತೆ ಗುರು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇದೆ ಈ ಬಾಕ್ಸ್ ಒಳಗಡೆ ಐತೆ, ಸ್ನೇಕ್ ಇದೆ. ಗೈಸ್ ಇವಾಗ ನಾನು ಮಾಡೋಕ್ಕೆ ಹೋಗ್ತಿರೋದು ಭರ್ಜರಿ ಸ್ನೇಕ್ ಪ್ರ್ಯಾಂಕು. ಸ್ನೇಕ್ ಪ್ರ್ಯಾಂಕ್ ಇಲ್ಲಿ ನೋಡಿ ಗೈಸ್, ನಿಮಗೆ ತೋರಿಸ್ತೀನಿ ರೀ. ಈ ಥರ ಸ್ನೇಕ್ ಇರೋದು, ಆ್ಯಂಡ್ ಇದು ರಿಮೋಟ್ ಕಂಟ್ರೋಲ್ ಸ್ನೇಕ್. ಇದ್ರ ಒಳಗಡೆ ಹೆಂಗೈತೆ ಗುರು, ರಿಯಲ್ ಸ್ನೇಕ್. ಏನಾದರೂ ಒರಿಜಿನಲ್ ಹಾವು ಬಂದ್ಬಿಡ್ಬೇಕಂತೆ, ಇನ್ನೂ ಮಸ್ತ್ ಇರುತ್ತೆ. ಗೈಸ್ ನನಗೆ ಬೇಕಾಗಿದ್ದು ಬ್ಲ್ಯಾಕ್ ಕಲರು, ಬಟ್ ಬಂದಿದ್ದು ಬ್ಲೂ ಕಲರು. ಮೀನ್ಸ್ ನಾನು ಬ್ಲ್ಯಾಕ್ ಕಲರ್ ಔಟ್ ಆಫ್ ಸ್ಟಾಕ್ ಇತ್ತು. ಓ ಶಿಟ್ ಮ್ಯಾನ್, ಗೈಸ್ ಇಲ್ಲಿ ನೋಡಿ ಹೆಂಗೈತೆ. ಓ ನೆಕ್ಸ್ಟ್ ಲೆವೆಲ್, ಕ್ರೇಜಿ ಆಗಿದೆ ಗುರು. ಒರಿಜಿನಲ್ ಎಲ್ಲ ಇದು ಸೇಮ್. ಇದು ಹೆಂಗಂದರೆ ಒರಿಜಿನಲ್ ಥರನೇ ಹೋಗುತ್ತೆ ಗೊತ್ತಾ. ಇದು ಸೇಮ್ ಒರಿಜಿನಲ್ ಥರನೇ ನೋಡಿ, ಸೇಮ್ ಒರಿಜಿನಲ್ ಥರನೇ ಹೋಗೋದು. ಇದು ರಿಮೋಟ್ ಕಂಟ್ರೋಲ್. ಇದು ಚಾರ್ಜರ್ ಹಾಕಕ್ಕೆ ಅನ್ಸುತ್ತೆ. ಗೈಸ್ ಇದನ್ನು ಕೆಳಗಡೆ ಹಿಂಗಿಟ್ರೆ ಆಟೋಮೆಟಿಕಲಿ ಮೂವ್ ಆಗುತ್ತೆ. ಇವಾಗ ನನ್ನ ಕೈಲಿ ರಿಮೋಟ್ ಇದೆ, ಅದನ್ನು ಮೂವ್ ಮಾಡಿಸ್ಬೇಕು ಹಿಂಗೆ. ಓ ಇದು ನಾನು ಮಾಡ್ಬೇಕು ಅನ್ಕೋತೀನಿ, ಇದು ನಾನು ಮಾಡಬೇಕು. ಗೈಸ್ ಇದು ಚಾರ್ಜ್ ಆಗಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ಚಾರ್ಜ್ ಹಾಕೋಬೇಕು. ಅದಾದಮೇಲೆ ಇದನ್ನು ರಿಮೂವ್ ಮಾಡಿ ಶೆಲ್ ಹಾಕಬೇಕು ಅಂತ ಹೇಳೋರೆ. ಶೆಲ್ ಇಲ್ವಾ ಇದಕ್ಕೆ? ವಾ ಇರಿ ನೋಡ್ತೀನಿ ಒಂದು ನಿಮಿಷ. ಎಲ್ಲ ನಾನೇ ಫಸ್ಟ್ ಟೈಮ್ ತರಿಸಿರೋದು ಗುರು ಇದು. ಗೈಸ್ ಆ ಸ್ನೇಕ್ನ ಚಾರ್ಜ್ ಹಾಕಿದ್ದೀನಿ. ಇವಾಗ ಇದ್ರೊಳಗಡೆ ಶೆಲ್ ಐತಾ ಇಲ್ವ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನಾನು ಮೆಲ್ಲಕ್ಕೆ ಮಾತಾಡ್ತಿರ್ತೀನಿ, ಯಾಕಂದರೆ ಇವಾಗ ಇದನ್ನೆಲ್ಲ ಸಕ್ಸಸ್ ಆದಮೇಲೆ ಫಸ್ಟು ನಾನು ಟ್ರೈ ಮಾಡೋದೇ ನಮ್ಮ ಅಮ್ಮನ ಮೇಲೆ. ಏನೇ ಆದರೂ ನನ್ನ ಫಸ್ಟ್ ಪ್ರ್ಯಾಂಕಲ್ಲಿ ನಾನು ಬಲಿಕೋಪಕ್ರ ಹಾಕೋದೇ ನಮ್ಮಮ್ಮ. ಸೊ ಫುಲ್ಲು ಪ್ರಾಪರ್ ಸೆಟಪ್ ಮಾಡ್ಕೊತಿದ್ದೀನಿ. ಶೆಲ್ಲು ಅವರೇ ಕೊಟ್ಟಿದ್ದಾರೆ. ಸೊ ಅದು ಚಾರ್ಜ್ ಆಗಬೇಕಷ್ಟೇ. ಅದು ಚಾರ್ಜ್ ಆಯಿತು ಅಂದರೆ ಈ ಪ್ಲ್ಯಾನು ಇನ್ನೂ ಸ್ಟಾರ್ಟ್ ಆಗುತ್ತೆ. ಗೈಸ್ ಇಲ್ಲೈತೆ ಗೈಸ್, ಇಲ್ಲಿ ನೋಡಿ, ಅಲ್ಲಿ ಆನ್ ಆ್ಯಂಡ್ ಆಫ್ ಐತೆ. ನಾನು ಆನೇ ಮಾಡಿರಲಿಲ್ಲ, ಇವಾಗ ಆನ್ ಮಾಡ್ತೀನಿ ರೀ, ಸಖತ್ತಾಗಿರುತ್ತೆ. ಆನ್ ಮಾಡ್ತಾಯಿದ್ದೀನಿ, ಆನ್ ಆಯಿತು, ಮೋಸ್ಟ್ಲಿ ಆನ್ ಆಯಿತು. ಇವಾಗ ಪ್ಲೇ ಮಾಡೋಣ ರೀ. ಆನ್ ಆಗೈತೆ ಅಲ್ಲಿ ನೋಡಿ, ಲೈಟ್ ಬರ್ತೈತೆ. ಓ ಎಸ್ ಅಯ್ಯೋ ಫೋಕಸು. ನೋಡಿ ಗೈಸ್ ಲೈಟ್ ಬರ್ತೈತೆ. ಸೊ ಇವಾಗ ಪ್ಲೇ ಮಾಡಬೇಕು. ಇವಾಗ ಎಸ್ ಹೆಂಗೆ ಗೊತ್ತಾ, ಹಿಂಗಿರುತ್ತೆ. ಸೊ ಇದು ಹಿಂಗೆ ಮುಂದೆ ಗೊತ್ತು. ಓ ಮೈ ಗಾಡ್, ಏನೈತೆ ನೆಕ್ಸ್ಟ್ ಲೆವೆಲ್ ಇದು ನೋಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಗೈಸ್ ಇವಾಗ ಏನು ಮಾಡಬೇಕು ಅಂತ ಇದೆ ಅಂದರೆ, ಪ್ಲ್ಯಾನ್ ಏನಂದರೆ, ನಾನು ಆಚೆ ಹೋಗ್ತೀನಿ. ಆಚೆ ಹೋದಾದ್ಮೇಲೆ ಸಡನ್ನಾಗಿ ಹಾವು ನೋಡಿದೆಮ್ಮ ಅಂತ ಹೇಳ್ತೀನಿ. ಅಂದರೆ ರೈಟ್ ಸೈಡಿಗೆ ಹಾವು ನಮ್ಮಮ್ಮ ಗಮನ ಎಲ್ಲ ರೈಟ್ ಸೈಡಿಗೆ ಇರ್ತೀನಿ. ಸೊ ಇಲ್ಲಿ ನಮ್ಮ ಲೆಫ್ಟ್ ಸೈಡಲ್ಲಿ ಹಾವಿಟ್ಟಿರ್ತೀನಿ. ಅದಿಟ್ಟಿದ ತಕ್ಷಣ ಹಂಗೆ ಸುಮ್ಮನೆ ಅನ್ಕೊಂಬಂದ್ಬಿಡ್ಬೇಕು. ಆವಾಗ ನಮ್ಮಮ್ಮ ಎದ್ರುಕೊಂಡ್ಬಿಡ್ತಾರೆ. ಗೈಸ್ ನಾನು ಹಾವನ್ನ ಇಲ್ಲಿಡ್ತೀನಿ. ನಮ್ಮಮ್ಮ ಅಲ್ಲಿಂದ ಬಂದು ಇಲ್ಲಿ ನೋಡೋಕೆ ಬರ್ತಾರೆ. ಆವಾಗ ನಾನು ಇಲ್ಲಿಂದ ಬಿಟ್ಬಿಡ್ತೀನಿ. ಏನಂತೀರಾ? ಅಷ್ಟೇ.
ಭಯ ಪಟ್ಕೊಂಡು ಏನಾದರೂ ಗೋದೆ ಆಗಬೇಕು ಅಂದ್ಬಿಟ್ಟು ಅಲ್ಲಿಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಇಡಬೇಕು, ಇಲ್ಲ ಅಂದರೆ ಇಲ್ಲಿಡಬೇಕು. A few moments later. ಗೈಸ್ ಇಲ್ಲಿ ಹಾವು ಗೈಸ್, ಅಲ್ಲಿ ನೋಡಿ ಗೈಸ್, ಹಾವು ಕಾಣಿಸ್ತು ಅಲ್ಲಿ. ಬರೀ ಡೌಗಳು ನಿಂದ. ಆ ಪಾಟ್ ಹಿಂದೆಗಡೆ ಐತೆ ಅಮ್ಮ, ಆ ಪಾಟ್ ಹಿಂದೆಗಡೆ. ಅಮ್ಮ ಸೀರಿಯಸ್ಲಿ ಕಣಮ್ಮ, ಆ ಪಾಟ್ ಹಿಂದೆಗಡೆ ನೋಡಿದೆ, ಅಲ್ಲೇ ಐತೆ. ಚಿಕ್ಕದೇನೋ, ಚಿಕ್ಕದು ಮರಿನೇನೋ ಗೊತ್ತಿಲ್ಲ, ನೋಡಿದೆ. ಏಯ್ ಮಾ ಸೀರಿಯಸ್ಲಿ ಮಾ ಇಲ್ಲ, ಆ ಪಾಟ್ ಹಿಂದೆಗಡೆ ನೋಡಿದೆ ನಾನು, ಅದಕ್ಕೆ ಹೇಳ್ತಿರೋದು. ಬಾಮ್ಮ ಇಲ್ಲಿ ಅಮ್ಮ, ಸೀರಿಯಸ್ಲಿ ನಾನು ನಿಜ ಸುಳ್ಳು ಹೇಳ್ತಿಲ್ಲ, ನಾನು ಹೇಳ್ತಾರೆ. ಅಯ್ಯೋ ಇಲ್ಲೇನಿಲ್ಲಮ್ಮ ಮಾ. ಅಮ್ಮ 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 ಸೀರಿಯಸ್ಲಿ ಆ ಪಾಟಿಂದ ನೋಡಿದೆ ಕಣಮ್ಮ. ಅಮ್ಮ ಒಂದೇ ನಿಮಿಷ ಬೈಲಿ, ಆ ಪಾಟಿಂದ ಕಡೆ ಸೀರಿಯಸ್ಲಿ ನೋಡಿದೆ. ಇದ್ಯಾಕೋ ವರ್ಕೌಟ್ ಆಗ್ತಿಲ್ವೇ? ಅಮ್ಮ ಒಂದೇ ನಿಮಿಷ ಬೈಲಿ, ಆ ಪಾಟ್ ಹಿಂದೆಗಡೆ ನೋಡು. ಸರಿ ಆಯ್ತು, ಒಂದೇ ನಿಮಿಷ ಬೈಲಿ, ಆ ಪಾಟ್ ಹಿಂದೆಗಡೆ ನೋಡು. ಇದೇನ್ ನೋಡಿ ಇಲ್ಲಿ, ಇದೇನೈತೆ ಇಲ್ಲಿ, ಏನೈತೆ ನೋಡು, ಬರೀ ಮೊಟ್ಟೆ ಇದು. ಅಮ್ಮ ಈರಮ್ಮ ಒಂದ್ ನಿಮಿಷ, ಅದೆಲ್ಲ ಕಣ, ಇದ್ರಲ್ಲಿ ಏನಿಲ್ಲಮ್ಮ, ಇದು ಸುಮ್ಮನೆ ಇದು, ಇದ್ರಲ್ಲಿ ಹಾವು ಏನಿಲ್ಲ, ಇದ್ರಲ್ಲಿ ಹಾವು ಇರುತ್ತೆ. ನಾನು ಸುಳ್ಳು ಹೇಳ್ತೇನೆ ನಾನು. ಹ್ಞೂ ಸರಿ ಕೊಡ್ಬಾ, ನನಗೇನಿಲ್ಲ ಬಾ, ನಾನು ಕೊಡೋದು ವಯಸ್ಸಲ್ಲೇ ಹಾವು ನೋಡಿದೆ ನಮ್ಮ ಅಮ್ಮ. ಇದನ್ನ ಯಾವುದೋ ಇದನ್ನ ನಾನು ಯಾವುದೋ ಒಂದು ವಿಡಿಯೋಗೋಸ್ಕರ ಇದನ್ನ ತರಿಸಿದ್ನ, ಜೋಬ ಹಿಡ್ಕೊಂಡಿದ್ನ ಅಮ್ಮ, ಹಂಗೆ ಆಡ್ತವ್ರಲ್ಲಿ ಇದು ನೋಡ್ಕೊಂಡು. ಅಮ್ಮ ನಾನು ಸುಳ್ಳು ಹೇಳಿದ್ರೆ ಆಮೇಲೆ ಮಾತಾಡಮ್ಮ. ಒಂದ್ ಹ್ಞೂ ಅಲ್ಲೋಳ, ಅದ್ರ ಹಿಂದೆಗಡೆನೇ ಐತೆ. ಸರಿ ಇಲ್ಲಿ ಬಂದು ನೋಡಕ್ಕೇನು, ಇಲ್ಲಿ ಏನೈತಮ್ಮ ಇದ್ರಲ್ಲಿ, ಬಾಯ್ಲಿ ಒಂದು ನಿಮಿಷ ನೋಡ್ಬಾ, ಇಲ್ಲಿ ಓಡ್ತದ ನಮ್ಮಮ್ಮ. ಆಗಲ್ಲ ನಿನ್ ಕೈಲಿ ಆಗಲ್ಲ ಅಮ್ಮ ಸೀರಿಯಸ್ಲಿ ಅಮ್ಮ, ನಾನು ಸರಿ ಸುಳ್ಳು ಹೇಳ್ತೇನೆ. ಆಯ್ತಾ, ಪಾಟ್ ಹಿಂದೆಗಡೆ ಅಲ್ಲ, ಪಾಟ್ ಹಿಂದೆಗಡೆ ನೋಡ್ಬೇಕು. ಸರಿ ಒಂದ್ ನಿಮಿಷ ಇರು, ಒಂದ್ ನಿಮಿಷ. ನಾನು ಸುಳ್ಳು ಹೇಳ್ತೇನೆ, ನಾನು ಸುಳ್ಳು ಹೇಳ್ತಲ್ಲ ಸೀರಿಯಸ್ಲಿ ಅಮ್ಮ, ನಾನು ಏನು ಮಾಡ್ತೇಲ್ಲ, ಸುಮ್ಮನೆ ನಿಂಗೆ ಎದುರ್ಸಕಣಮ್ಮ ಅದು. ಬಟ್ ಸೀರಿಯಸ್ಲಿ ಅಲ್ಲ ಐತೆ, ಸೀರಿಯಸ್ಲಿ ನಾನು ನೋಡಿದೆ ಅಮ್ಮ. ಇಲ್ಲ ಇಲ್ಲ, ನಾನು ಇನ್ಮೇಲೆ ಎಸಲ್ಲ, ಸೀರಿಯಸ್ಲಿ ಬೈಲಿ. ಆಯ್ತು ಬೈಲಿ ಬೈಲಿ ಬೈಲಿ. ಅಲ್ಲಿ ನೋಡು, ಆ ಪಾಟ್ ಹಿಂದೆಗಡೆ ಇಲ್ಲ ಅಂದ್ರೆ ಹೇಳ್ಬಿಡು, ಮುಂದೆ ಬಂದು ನೋಡು, ಆ ಪಾಟ್ ಹಿಂದೆಗಡೆ. ಅಮ್ಮ ಇಲ್ಲೇನಿಲ್ಲ, ಇಲ್ಲ ನಾನು ಎಸೆಯಲ್ಲ, ದೇವ್ರನ್ನೇ ಎಸೆಯಲ್ಲ, ನಾನು ಏನು ಎಸೆಯಲ್ಲ ಅಮ್ಮ. ಜೋಬ್ ಎಂತ ಇಲ್ಲ ಅಮ್ಮ. ಚಿಕ್ಕ ಗಾಯ್ಸ್, ನಮ್ಮ ಅಮ್ಮ ನಂಬಕ್ಕೆ ಬಿಡ್ತಲ್ಲ ಗುರು. ನನ್ನ ಮಾತು ಸುಳ್ಳಾಗಿದ್ರೆ ಹೇಳ, ಆಮೇಲೆ ಅಲ್ಲಿ ನೋಡ್ತೀನಿ ನೋಡ್ಬೇಕಾರೆ. ನಮ್ಮ ಅಮ್ಮ ಅಳ್ತಾರೆ, ಬಾ ಅಂದ್ರು ಬರ್ತಲ್ಲ, ಇಲ್ಲ ಅಲ್ಲಿ ಒಂದೇ ನಿಮಿಷ. ನಾನು ಸೀರಿಯಸ್ಲಿ ಅಲ್ಲಿ ಪಾಟ್ ಹಿಂದೆಗಡೆ ಬಾಯ್ಲಿ ಆಯ್ತು, ಆ ಪಾಟ್ ಹಿಂದೆಗಡೆ ದೇವ್ರಾಣೆ ಅವೈತೆ ನೋಡಿಲಿ. ಇದು ನಾನು ನಿನ್ ಕೈಲಿ ಇಟ್ಕೊಂಡಿರ್ತೀನಪ್ಪ, ಇಲ್ಲಿ ನೋಡಿ, ಇದು ನಿನ್ ಕೈಲಿ ಇಟ್ಕೊಂಡಿರ್ತೀನಿ, ನಾನು ಏನು ಮಾಡಲ್ಲ. ನಾನು ಏನಾರ ಮಾಡ್ರಿ ಹೇಳು, ಅಲ್ಲಿ ನೋಡಲ್ಲಿ ಆ ಪಾಟ್ ಹಿಂದೆಗಡೆ ದೇವ್ರಾಣೆ ಐತಿವಿ. ನಾನು ಸುಳ್ಳು ಹೇಳಿದ್ರೆ ಹೇಳು, ಇಲ್ಲಿ ನೋಡು, ಇಲ್ಲಿ ಬಾಯ್ಲಿ ಗೈಸ್. ಇದ್ರ ಇತ್ತು, ನಮ್ಮ ಅಮ್ಮ ಬರ್ತಾನೆ ಇಲ್ಲ, ಅಲ್ಲಿ ಏನು ಮಾಡೋದು ಅದೆಲ್ಲ. ನಮ್ಮ ಅಮ್ಮ ಜಗಳ ಬರಲ್ಲ ಅನ್ನೋ ಟೈಮಲ್ಲಿ ನೋಡಿ ಪರ್ಚ್ಬಿಟ್ಟವ್ರೆ ಗೈಸ್. ಇವತ್ತಿನ ಪ್ಲಾನ್ ಇದ್ದಿದೆ ಸುಮ್ಮನೆ ನಮ್ಮ ಅಮ್ಮಗೆ ಎದುರಿಸ್ಬೇಕು ಅಂದ್ಬಿಟ್ಟು. ಇಲ್ಲಿ ನೋಡ್ರೆ ನಮ್ಮ ಅಮ್ಮ ಸಖತ್ತಾಗಿ ಎದುರ್ತವ್ರೆ. ಅದ್ರಲ್ಲಿ ಪಾಟಲ್ಲಿ ಮಣ್ಣು ಇಲ್ಲ, ಮುಸಿನೂ ಇಲ್ಲ, ಸುಮ್ಮನೆ ನಿನಗೆ ಡವ್ ಮಾಡ್ತಿದ್ದು. ಇದು ಚಿರು ಮತ್ತೆ ಭವಿತಾಗೆ ವಿಡಿಯೋ ಮಾಡ್ಸಕ್ಕಂತ ಒಳಗಡೆ ಒಂದು ಇಟ್ಕೊಂಡಿದ್ದೀನಿ, ಅದನ್ನ ಕಂಟೆಂಟ್ಗೋಸ್ಕರ ಮಾಡಿದ್ದಷ್ಟೇ. ಪರ್ಚ್ಬಿಟ್ಟು ನಿಂಗೆ ಏನು ಪರಿಚಯ, ಒಂದು ಜಾಗದಲ್ಲಿ ತೋರ್ಸು, ಒಂದು ಜಾಗದಲ್ಲಿ. ಅಯ್ಯೋ ಹೇಳ್ತಪ್ಪ ಹಂಗೆ ನಮ್ಮಮ್ಮ. A few moments later. ನೋಡ್ಬಿಟ್ರು ಗುರು, ನೋಡ್ಬಿಟ್ರು ನೋಡು, ಅದೇನಿಲ್ಲ ಪ್ಲಾಸ್ಟಿಕ್ ಅದು. ನೋಡ್ಬಿಟ್ರು ಗೈಸ್, ನೋಡ್ಬಿಟ್ರು. ಅವ ಮೆಲ್ಲ ಕೊಡು ಆಯ್ತು, ಮೆಲ್ಲಕ್ಕೋಗಿ ಆಯ್ತು ಗೈಸ್. ನಮ್ಮಮ್ಮ ಗೊತ್ತಾಗ್ಬಿಡ್ತು ಗೈಸ್, ಇದೇನಿಲ್ಲಮ್ಮ ಪ್ಲಾಸ್ಟಿಕ್ ಅಷ್ಟೇ. ಅಯ್ಯೋ ದೇವ್ರೆ ನನ್ಗೆ ಎಷ್ಟು ಭಯ ನೋಡಿ, ಎಲ್ಲೆಲ್ಲ ಹಚ್ಕೊ ಬಂದಿದ್ಯಾ ನೋಡಿ. ಅಯ್ಯೋ ದೇವ್ರೆ, ಅಳ್ತತೆ ಗುರು. ಸರಿ ಆಯ್ತು, ಬಾರೋ ಅಳ್ಬೇಡ.
ಅಲ್ಲಿ ಬೇಡಪ್ಪ ಅಮ್ಮ, ನಾನು ಏನು ಇಟ್ಟಿಲ್ಲ ಕಣವ. ಬಂದ್ಬಿಡು ಸುದ್ದಿ. ನನಗೆಲ್ಲ ಬೇರೆಯವ್ರಿಗೆ ಸರಿಯಾಗೈತೆ ಸುದಿಯಲ್ಲಿ ಹೋಗು ನೀನು. ಖುಷಿ ಖುಷಿಗೆ ನೋಡಿ ನಮ್ಮಮ್ಮ ಹೆಂಗಾಡ್ತೈತಿ. ಎಲ್ಲಿಂದ ಬಿಟ್ಟಿದೆ ಅದ? ಅಲ್ಲಿ ಬಿಟ್ಟಿದೆ ಅಲ್ವಾ? ನಾನು ಅಲ್ಲಿ ಹೋದ್ರೆ ನೀನು ಅಲ್ಲಿ ಹೋಗ್ಬೇಕಿತ್ತು ನೀನು. ಕರ್ಕೊ ಬರೋದು. ನಂಗೆ ಗೊತ್ತು ನಮ್ಮಮ್ಮ ಭಯ ಇದಾಗಲ್ಲ ಅಂದ್ಬಿಟ್ಟು. ಈಗ ಗೈಸ್ ಇದನ್ನ ಚಿರು ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ. ಸೇಮ್ ಟೆಕ್ನಿಕ್ಕು ಚಿರು ಮೇಲೆ ಮಾಡೋಣ. ಓಕೆನಾ ಗೈಸ್? ಚಿರು ಕೇಳೋಣ, ಬನ್ನಿ ಚಿರು ಕೇಳೋಣ. ಲೋ ಮಗ ಬೇಕು ಬಾಗ್ ತೆಗಿಯೋ. ಲೋ ಎಲ್ಲಿ ಅವನು? ಬುಜಿ ಬಳಿ ಹಾವು ನೋಡ್ಬೇಕು ನೀನು. ಅಲ್ಲೈತೆ ಬಳಿ ತೋರಿಸ್ತೀನಿ. ಈ ಕೆಳಗಡೆ ಇದೆ. ಅಲ್ಲಲ್ಲ ಅಲ್ಲಲ್ಲ, ಇದು ಪಾಟ್ ಹತ್ರ ಐತೆ. ಏ ಸೀರಿಯಸ್ಲಿ ಬಾ ಪಾಟ್. ಏ ಸೀರಿಯಸ್ಲಿ ಅದು ದೂರದಿಂದ ನೋಡ್ಬೋದು. ಬೈಲಿ ತೋರಿಸ್ತೀನಿ ಹಿಂಗೆ. ಹಾವು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬೈಲಿ. ಲೋ ಅಲ್ಲಿ ನೋಡ, ಕಾರ್ನರಲ್ಲಿ ಐತೆ. ನಿಜ ಕಾರ್ನರ್ ಐತೆ. ಬಾಯ್ ತೋರಿಸ್ತೀನಿ ಬಾಯ್ಲಿ. ಆಯ್ತು ಹೆಂಗ ಆಡ್ತದ ನೋಡಿ. ಈಗ ಅಲ್ಲಿ ಏನು ಇಲ್ವೇ ಇಲ್ಲ. ಅಲ್ಲಿ ಸುಮ್ಮನೆ ಆಯ್ತು ಮಗ. ರೇ ಸೀರಿಯಸ್ಲಿ ಕಣೋ, ನಿಂಗೆ ಹಾವು ಕಂಡ್ರೆ ಭಯನಾ? ಹಾ ಏನೋ ಸರಿ ಬಾ. ಗೈಸ್ ಅಲ್ಲಿ ಪಾಟ್ ಹಿಂದೆಗಡೆ ಇರೋ ಹಾವ್ನ ಇಸಿ ಅಂತ ಹಿಂಗೆ ಬಿಟ್ಬಿಟ್ರೆ ಏನ್ ಮಾಡ್ತೀಯ? ಹಾ ಇಲ್ಲಿ ಹಂಗೆ ಎದುರ್ಕತ್ತವನ ಅಣ್ಣ ಅಲ್ಲ. ಆ ಪಾಟ್ ಹಿಂದೆಗಡೆ, ಲಾಸ್ಟ್ ಪಾಟ್ ಹಿಂದೆಗಡೆ ಐತೆ. ಆ ಪಾಟ್ ಹಿಂದೆಗಡೆ ಸುಮ್ಮನೆ ಡೌ ಮಾಡಿದ್ದು. ಸುಮ್ಮನೆ ಡೌ ಮಾಡಿ ಬಾರ. ಅಲ್ಲಿತ್ತು ಇವ್ರಿಗೆ ತೋರ್ಸೋಣ ಅಂದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಆಯ್ತು ನಿಮಿಷ ಇರ. ಹಾವುಗಳು ಭಯ ಪಡ್ಕೊಂಡು ಹೆಂಗ ಆಡ್ತಾವ ಹಂಗೆ. ಹಾವುಗಳು ಗುರು ಆನೆ ಆಗ್ಲಿಲ್ಲ ಗುರು. ಇದು ಯಾವ ಸ್ಥಿತಿ ಈಗ ಆನಾಗ್ತೈತೆ. ಅವಲೇ ಆನಾಗೋದು ಬಿಟ್ಟು ಇವಾಗ ಕರಿತೀನಿ. ಗುರು ಅಲ್ಲೋಡು ಗುರು, ಹಾವು ಗುರು ಅಲ್ಲೋಡು ಗುರು. ಗುರು ನಾನೇನು ಮಾಡಿಲ್ಲ ಬಾ ಗುರು. ಗುರು ಅಲ್ಲೋಡು ಗುರು. ಗುರು ಚಿಕ್ಕಲವಳೆ ನೀನು ಹೊತ್ತು ಬಟನ್ ಇಲ್ಗಂಡ ಕೆಳಸ್ತಿ. ಗುರು ಬಾ ಗುರು. ಎಲ್ಲಿ ಗುರು? ಅವು ಗುರು ಅಲ್ಲಿ ನೋಡು ಗುರು. ಬಾಯ್ಲಿ ಗುರು. ಗುರು ಇಲ್ಲಿ ನೋಡು ಗುರು. ಇಲ್ಲಿ ನೋಡು ಗುರು. ಎಲ್ಲಿ ಗುರು? ಸುಮ್ಮನೆ ಡೌ ಮಾಡ್ತಾ ಇದ್ದೀನಿ. ಇಲ್ಲ ಗುರು, ಆ ಥರದಿಲ್ಲ ಗುರು. ಒಟ್ಟಿ ಮಗಂದು ಹೆಂಗ ಆಡಿಸ್ತಿದ್ದೆ ಗುರು. ಅಲ್ಲ ಗೈಸ್, ಇದೆಂತ ಹಾವು ಅಂದ್ರೆ, ನಾನು ಇವ್ರಿಬ್ರು ನೀವು ಕರ್ಕೊಂಡ್ ಬಂದಾಗ ಆನ್ ಆಯ್ತಿಲ್ಲ, ಇವ್ರಿಬ್ರು ಒಳಗಡೆಗೆ ಆಗ್ತಾಗ ಆನ್ ಆಗ್ತೈತೆ. ಹಲೋ ಏನ್ ಗೊತ್ತಾ ಗೈಸ್, ಈ ಹಾವ್ನ ಸಜೆಸ್ಟ್ ಮಾಡಿದೆ ನಿಮ್ಮಮ್ಮ. ರೀಲ್ ಕಳ್ಸಿದ್ರು, ನೋಡ್ದೆ, ಬುಕ್ ಮಾಡಿದೆ, ತರಿಸ್ದೆ. ಗೈಸ್ ಇದು ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತಲ್ಲ, ಸ್ವಲ್ಪ ಕಷ್ಟ, ಯಾಕಂದ್ರೆ ಬೇಗ ಹೈಲೈಟ್ ಆಗಿ ಕಾಣಿಸ್ಬಿಡುತ್ತೆ. ಗೊತ್ತಿಲ್ದಂಗೆ ಇಡ್ಬೇಕು ಇದನ್ನ. ನಮ್ಮ ಅಪ್ಪಂಗೆ ಮಾಡ್ಬೋದು ಇದನ್ನ. ಗೈಸ್ ಅದು ಫಸ್ಟ್ ಟೈಮೇ ಅವ್ರು ಮುಂದೆ ಬಂದಾಗ ಇದನ್ನ ಪ್ಲೇ ಮಾಡ್ಬಿಟ್ಟಿದ್ದೀರಿ, ಸಖತ್ತಾಗಿರ್ತಿತ್ತು. ನಾನು ಒತ್ತುತ್ತಾ ಇದ್ದೀನಿ ಬತ್ತಾನೆ ಇಲ್ಲ ಇದು. ಆಮೇಲೆ ಇವ್ರಿಬ್ರು ಒಳಗಡೆ ಲಾಕ್ ಮಾಡಿದಾಗ ಅವಾಗ ಬತ್ತೈತೆ. ನಾನು ಎದ್ರಿಲ್ಲ ಆದ್ರೂ. ಗೈಸ್ ಇದು ಓಕೆ ಡನ್ ಮಾಡ್ಬೋದು, ಬಟ್ ಪ್ರಾಪರ್ ಆಗಿ ಅಂದ್ರೆ ಇದು ವರ್ಕ್ ಆಗಲಿಲ್ಲ. ನಾನು ಮಾಡೋ ಟೈಮಲ್ಲಿ ವರ್ಕ್ ಆಗಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಫ್ಲಾಪ್ ತರ ಆಗ್ಬಿಡ್ತಿದ್ದು. ಬಟ್ ಅಮ್ಮ ಒಂದು ಸ್ವಲ್ಪ ಎದ್ರಿಕೊಂಡ್ರು, ಇವಳು ಎದ್ರಿಕೊಂಡ್ಲು. ಈ ನೆಕ್ಸ್ಟ್ ಏನಾದ್ರು ನಾವು ಅಪ್ಪನ ಮೇಲೆ ಟ್ರೈ ಮಾಡಬೇಕು. ಏನ ನಿಂದು ಫಸ್ಟ್ ಟೈಮ್ ಏನ್ ಮಾಡ್ತೀವೋ ಅವಾಗಲೇ ಎದ್ರಿಕೊಳ್ಳೋದು. ಒಂದ್ 3 ಸಲ ಆಗ್ಬಿಟ್ರೆ ಕಷ್ಟ ಅದು. ಗೈಸ್ ನಿಮ್ಗೊಂದು ವಿಷಯ ಹೇಳೋದು ಮರ್ತೋದೆ, ನಾನು ಚೋಟಾ ಮರಿ ಮತ್ತೆ ನಮ್ಮ ಅಮ್ಮ ಅಪ್ಪ ಎಲ್ಲ ಕಾಶ್ಮೀರ್ ಹೋಗೋ ಪ್ಲಾನ್ ಹಾಕೊಂಡು ಹೋಗಿದ್ವಿ. ಹೋಗೋಣ ಅಂತ ಪ್ಲಾನ್ ಹಾಕಿದೀವಿ. ಪಾಪ ಇವ್ನಿಗೆ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಕ್ಯಾನ್ಸಲ್ ಆಗ್ಬಿಟ್ಟೈತೆ ಇವನಿಗೆ. ಇಲ್ಲ ಅಂತಿದ್ದಿದ್ರೆ ಅವನು ಬರ್ತಿದ್ದ. ಏನ್ ಮಾಡಕೈತೈತೆ, ವಿಧಿ ಎಕ್ಸಾಮ್. 2ನೇ ತಾರೀಕು ಡೇಟು. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವಾರ ಹೋಗ್ಬೋದು. 10 ಇಲ್ಲ 12. 7 ನಿಂದಿದೋ ಎಕ್ಸಾಮು. ನಾವ್ ಹೇಳಿದ್ದು ಇವೆಲ್ಲ ಹೇಳಿದೀನಿ, ಹೇಳ್ಬೇಡ ಅಂತ ಎಲ್ಲ ಹೇಳ್ಕೊಂಡು ಕೂತ್ಕೊಂಡು ಹೇಳಿದ್ರು ಅಣ್ಣಂಗೆ.
ನೀನೇ ಉರ್ಸ್ಬೇಕನ್ಬಿಟ್ಟು ಹೇಳಿದ್ದಿದ್ದಲ್ಲ ಇವಳು, ಇಲ್ಲಂದ್ರೆ ಹೇಳ್ತಾ ಇದ್ದಿಲ್ಲ. ಬಟ್ ಏನ್ ಮಾಡ್ಲಿ, ಅದು ಬಾಯಿ ತಪ್ಪಿ ಬಂದ್ಬಿಡೈತೆ, ಹೋಗೋ ಆಗಿಲ್ಲ, ಬಿಡೋ ಆಗಿಲ್ಲ, ಹೋಗ್ಲೇಬೇಕು. ಇಲ್ಲ ಕಾಶ್ಮೀರ ಬಾಲಿನ ಅಲ್ಲ, ನೀನ್ ಯಾವ್ದು ಹೇಳ್ತೀವಿ ನಾವು ಅದಕ್ಕೆ ಹೋಯ್ತೀವಿ. ಇವೆರಡರಲ್ಲಿ ಯಾವ್ದು ಕೇಳ ಅಷ್ಟೇ. ಬಾಲಿಗ ಕಾಶ್ಮೀರ್ಗೆ ಹೋಗೋಣ, ಸ್ನೋಫಾಲ್ ಆಟ ಆಡೋಣ. ಕರೆಕ್ಟ್. ಅಲ್ಲಿ ಸ್ನೋ ಗುಡ್ಡೆ ಕೆಟ್ಬಿಟ್ಟು ಫೋಟೋ ಕಳ್ಸೋಣ ಅವನಿಗೆ. ಕಾಶ್ಮೀರ್ಗೆ ಅದಕ್ಕೆ ಬಲಿ ಸ್ಪೆಲ್ಲಿಂಗ್ ಹೇಳ್ಬಿಟ್ಟು ಬಲಿಗೆ ಹೋಗು. ಜಮ್ಮು ಅಂಡ್ ಕಾಶ್ಮೀರ್. ಕಾಶ್ಮೀರದೇಳು ಕಾಶ್ಮೀರ್ ಹೇಳ ಏನ್ ಯಾವ ಸೀಮೆ ಅಣ್ಣನ, ಯಾವ ಸೀಮೆ ಅಣ್ಣನ್ರ ನೀವೆಲ್ಲ? ಏನೇನೋ ಇರೋ ಹಾ ಹಾ. ಅರೆ ಮೇರಿ ಲಡ್ಕಿ. ಜೂನಿಯರ್ ಐಸ್ ಹಾಸ್ಪಿಟ ನೋಡಿ ಗೈಸ್, ಇಲ್ಲೇ ಅವನೇ. ನಾನಲ್ಲ ಮುಕ್ಕು. ಇವಾಗ ರೊನಾಲ್ಡೋ ಬಗ್ಗೆ, ನಮ್ದು ಲೆಜೆಂಡ್ ರೊನಾಲ್ಡೋ ಅವರು ನಮ್ಮ ಇಂಡಿಯಾಗೆ ಬಂದಿದ್ದಾರೆ. ನಾವು ನಮ್ಮ ರೊನಾಲ್ಡೋ, ನಮ್ ಲೆಜೆಂಡ್ರಿ ರೊನಾಲ್ಡೋ ಅಷ್ಟೇ. ಏನಾದ್ರೂ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದ್ರೆ ಪೆಟ್ರೋಲ್ ಕುಡಿದ್ಬಿಡ್ತೀನಿ. ಈ ತರ ಎಲ್ಲ ಎಂತ ಗೈಸ್. 1 hour later. ಗೈಸ್ ಫೈನಲಿ ಈ ಒಂದು ಸ್ನೇಕ್ ಪ್ರ್ಯಾಂಕ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ನಮ್ಮ ಅಪ್ಪ ಮೇಲೆ ಟ್ರೈ ಮಾಡಬೇಕು ಅಂತ ಅನ್ಕೊಂಡೆ, ಬಟ್ ಏನಕ್ಕೆ ಆಗಲಿಲ್ಲ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ. ಬಿಕಾಸ್ ಇವತ್ತೇ ನೈಟು ನೀವೇನು ಡೇ ನೋಡಿದ್ರು ಅದೇ ನೈಟು ನಾನು ಮಾಡಬೇಕು ಅಂತ ಇದ್ದೆ. ಬಟ್ ನಮ್ಮ ಅಪ್ಪ 11 ಗಂಟೆ ನೈಟ್ ಬಂದರು, ಸೊ ಅದಕ್ಕೋಸ್ಕರ ಅದಾಗಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಮಾಡೋಣ ಅಂತ ಹೋದೆ, ಬಟ್ ಪ್ಲ್ಯಾನ್ ಒಂಚೂರು ಕಂಪ್ಲೀಟ್ಲಿ ಚೇಂಜ್ ಆಗಿ ಡಿಫ್ರೆಂಟ್ ಆಗ್ಬಿಡ್ತು. ಅದು ನಿಮಗೆ ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ ಏನಕ್ಕೆ ನನ್ನ ಅಪ್ಪಂಗೆ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಸೊ ಫೈನಲಿ ಈ ಒಂದು ಬ್ಯೂಟಿಫುಲ್ ಸ್ನೇಕ್ ಪ್ರ್ಯಾಂಕು ಐ ಟ್ರೈಡ್ ಮೈ ಬೆಸ್ಟ್. ಯಾಕಂದರೆ ನಮ್ಮನೇಲಿ ಯೂಶಲಿ ಬೇಗ ಪ್ರ್ಯಾಂಕ್ ಆಗಲ್ಲ, ಬೇಗ ಗೊತ್ತಾಗ್ಬಿಡುತ್ತೆ. ಆದರೂ ಏನೋ ಒಂದು ಎನಿವೇಸ್ ಹೆಂಗೋ ಒಂದು ಟ್ರೈ ಮಾಡಿದೆ ಒಟ್ಟಿನಲ್ಲಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಹೈಪ್ ಇರುತ್ತೆ, ಹೈಪ್ ಮಾಡಿ ಗೈಸ್, ಜಾಸ್ತಿ ಹೈಪ್ ಕೊಡ್ತಾಯಿರಿ. ಅಷ್ಟೇ. ನೆಕ್ಸ್ಟ್ ವೇಳೆ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಮಚ್ ಲವ್, ಬಾಯ್. ಆ್ಯಂಡ್ ಇನ್ನು ಸ್ವಲ್ಪ ದಿನದಲ್ಲೇ ತುಂಬ ಚೆನ್ನಾಗಿರೋ ಬ್ಲಾಗ್ಸ್ ಬರುತ್ತೆ. ಐ ಆಮ್ ಗಿವಿಂಗ್ ಅ ಬೆಸ್ಟ್ ಕಂಟೆಂಟ್, ಬೆಸ್ಟ್ ಟ್ರೈ ಮಾಡ್ತಿರೋದು. ಸೊ ಕಾಯ್ತಾಯಿರಿ. ಸ್ಟೇ ಟ್ಯೂನ್, ಮಚ್ ಲವ್, ಬಾಯ್.